ನಮಗೇನಿದೆ, ನಮ್ಗೇನು ಮಾವನ ಮಗನೇ ಸೊಸೆ ಕೊಟ್ಟವ್ರ, ನಮ್ಗೆ ಹಂಗೇನು ಇಲ್ವಲ್ಲ. ನಮಗೆ ನಮ್ಮ ಕಷ್ಟಗಳನ್ನು, ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿದ್ರೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತೀವಿ. ಯಾರು ದೇವರಲ್ಲ ಇಲ್ಲಿ, ಅಲ್ವಾ? ಫೋರ್ 420ಗಳು ಯಾವಾಗಲೂ ನಾವು 400 ಅಂತಿರ್ತಾರೆ ಅಂತಾನೆ ಹೇಳ್ಬೇಕು. ಅಲ್ಲ, ಏನು ಅದೊಂದು ಅಹಂಕಾರ ಅಲ್ವಾ? ನಾನು 400 ತಗೊಂಡು ನೀವ್ಯಾರ್ರಿ ತಗೊಳಕ್ಕೆ? ಜನ ಕೊಡ್ತಿದ್ದೀವಿ ಇಡೀ. ಯಾಕೆ ಪ್ರಜಾಪ್ರಭುತ್ವ, ಯಾಕೆ ಗೌಪ್ಯವಾದ ಓಟು? ಜನರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಮುಂಚೆ ನಾನು 400 ಯಾರನ್ನ ಹೆದರ್ಸ್ತಿದ್ದೀರಿ? ಹಿಂಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯ್ತಾ, ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯ್ತಾ, ಹೀಗೆ ತಮಿಳ್ನಾಡಿನಲ್ಲಿ ಹೇಳಿದ್ರಿ ಆಯ್ತಾ? ಆಗ್ತಾ ಇಲ್ಲ ಅಲ್ವಾ? ಅದು ಸುಮ್ಮನೆ ಒಂದು PR ಏಜೆನ್ಸಿಗಳಾಗ್ಬಿಟ್ಟಿದೆ. ಸುಮ್ಮನೆ ನಾನು ಹೇಳ್ತಿದೀವಿ, ನಾವು ಹಿಂಗೆ ಮಾಡ್ತಿದೀವಿ. ನಿಮ್ಗೆ ಏನು ಧೈರ್ಯ? ಇಷ್ಟು 1000 ಕೋಟಿ ಇದೆ ಅನ್ನೋ ಧೈರ್ಯನಾ? ಜನರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಧೈರ್ಯನಾ? ದೇಶ ಬಿಟ್ಟು ದೇವಸ್ಥಾನಗಳು ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ಬಿಡ್ತೀವಿ ಅನ್ನೋ ದೇಹನ ಅಲ್ವೇ? ಅದನ್ನು ನಾವು ಅಹಂಕಾರವಾಗಿ ನೋಡ್ಬೇಕು. ಅಂದ್ರೆ ನಾನು ಇನ್ನೂ ಓಟೆ ಹಾಕಿಲ್ಲ, ಅದಕ್ಕೆ ಮುಂಚೆ ನೀನು ಹೆಂಗಪ್ಪ ಹೇಳ್ತೆ 400 ಅಂತ? ಅದು ಸುಮ್ಮನೆ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೊರತು ಆ ಥರ ಎಲ್ಲ ಆಗಲ್ಲ. ಅವ್ರ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ. ಲಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ, ಅವ್ರು ಯಾವುದೋ ಒಂದು ಫಾರ್ಮಾ ಕಂಪನಿ ಪರಿವಾರ, ಅದಾನಿ ಪರಿವಾರ, ರೇಪ್ ಮಾಡೋ ಬ್ರಿಜ್ ಭೂಷಣ್ ಅವ್ರದಲ್ಲೇ ಇದ್ದಾನೆ. ಅವ್ರನ್ನ ಇಳಿಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ. ಹೆಣ್ಣು ಬಗ್ಗೆ ಮಾತಾಡೋದಿಲ್ಲ ಮಣಿಪುರ ಬಗ್ಗೆ, ಆದರೆ ಮಹಿಳಾ ದಿನದಂದು 100 ರೂಪಾಯಿ ಕಮ್ಮಿ ಮಾಡ್ತಾರಂತೆ. ಇದು ಒಳ್ಳೆ ಕತೆ ಆಯ್ತಲ್ರಿ? ಅಂದ್ರೆ ನಿಮ್ ಮಾತಾಡ್ತಿರೋದೇನೋ ಹೇಳ್ತೀರಿ. 2 ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡೋದ್ರ ಅರ್ಥ ಇದೆಯೇನ್ರಿ? 12,000 ಕೋಟಿ, 6,000 ಕೋಟಿ, 8,000 ಕೋಟಿ ನಮ್ಗೆ ಎಷ್ಟು ಸೊನ್ನೆ ಹಾಕ್ಬೇಕು ಅಂತ ಗೊತ್ತಿಲ್ಲ. ಯಾಕೆ ತಗೊಂಡ್ರಿ? ಏನಕ್ಕೆ ತಗೊಂಡ್ರಿ? ದೇಶದ ಉದ್ಧಾರ ಮಾಡಿದ್ರೆ 6 ಕೋಟಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ. 6,000 ಕೋಟಿಯಲ್ಲಿ ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕಂದ್ರೆ, ಒಂದು ಪಕ್ಷಕ್ಕೆ. ಅಂದ್ರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮದರ್ ಆಫ್ ಡೆಮಾಕ್ರಸಿ ಅನ್ನೋ ಕಾರಣದಲ್ಲಿ ನಾವು 6 ಕೋಟಿ 8,000 ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ. ಅಂದ್ರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮ್ಗೆ? ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ. ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರೋ ಇಲ್ಲೋ, ನಿಮ್ಮ ಮನೆ ಟೇಲರ್ಗಂತೂ ಒಳ್ಳೆ ಕೆಲಸ ಕೊಟ್ಟಿದ್ರಿ. ದಿನಕ್ಕೆ 5 ಬಟ್ಟೆ ಕೊಲಿಬೇಕು. ಎಲ್ಲಿದೆ ಈ ದೇಶ? ಎಲ್ಲಿಗೆ ಹೋಗ್ತಾ ಇದೀವಿ? ನಮಗೆ ಧರ್ಮ, ನಮ್ ಧರ್ಮ ಅವರು ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ. ನೀವು ಆಡಳಿತ ಮಾಡಬೇಕು. ಆಡಳಿತ ಮಾಡೋದು ಬಿಟ್ಬಿಟ್ಟು ಅಂದ್ರೆ ಇವತ್ತು ನೋಡಿ, ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವನು ತಗೊಂಡ್ರಂತಲ್ಲ ಅಂತಂದ್ರೆ, ಅವನ್ ಏನ್ ತಿಂತಾನೆ, ನೀನು ತಿಂತೀಯನಪ್ಪ? ಅವರುಗಳು ಈ ತರ ಭ್ರಷ್ಟಾಚಾರ ಮಾಡ್ತಿದ್ರು, ಆಳ್ವಿಕೆ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಇಳಿಸಿ ನಿನಗೆ 300 ಸೀಟ್ ಕೊಟ್ರೆ, ನೀನು ಈ ಇಡೀ ಪ್ರಪಂಚದಲ್ಲಿಯೇ ಬಲಶಾಲಿಯಾದ ಪಕ್ಷ. ಯಾಕೆಂದ್ರೆ ಅಷ್ಟು ದುಡ್ಡನ್ನ ಮಾಡಿಕೊಂಡು ಅದು ಗೌಪ್ಯವಾಗಿ ಇಟ್ಕೊಂಡು ಯಾಕಿರು? ಅಂದ್ರೆ ನಿಮ್ ಬತ್ತಲಾಗ್ತಿದ್ರಿ ನೀವು. ಇದು ಜನರಿಗೆ ತಲುಪಬಾರ್ದು ಅಂತ ನೀವು ವೇದಿಕೆ ನೋಡಿ. ಅವರು ಮೊನ್ನೆ ಒಂದು ಇಂಡಿಯಾ ಟಿವಿ ಕಾನ್ಕ್ಲೇವ್ ನಲ್ಲಿ ಮಹಾಪ್ರಭುಗಳು ಮಾತಾಡ್ತಾರೆ. 1 GB ಒಂದು 40-50 ರೂಪಾಯಿ ಇತ್ತು, ಈಗ 10 ರೂಪಾಯಿ ಆಗಿದೆ. ಅಂದ್ರೆ ನೀವು ಸಾಮಾನ್ಯ ಜನ ವರ್ಷಕ್ಕೆ 30,000 ಉಳಿಸ್ತಾ ಇರ್ತಾರೆ. ಸ್ವಾಮಿ, ಅದು ಪ್ರಗತಿ. 17 ರೂಪಾಯಿ ಇತ್ತು ಒಂದು ಫೋನ್ ಕಾಲು, ಈಗ 1 ರೂಪಾಯಿ ಆಗಿದೆ. ಅಂದ್ರೆ ಅದಕ್ಕೆ ನೀವು ಮಾಡಿದ್ದಾರು? ವೈಜ್ಞಾನಿಕ ಬೆಳೀತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಅಂಗಡಿನಲ್ಲಿ ತೆಗಿತಾನೆ, ಬಟ್ಟೆ ಅಂಗಡಿ, 10 ಟಿ ಶರ್ಟ್ ಇಟ್ಕೊಂಡಿರ್ತಾನೆ, 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ. 2 ಜನ ಬಂದ್ರೆ ಅದು 500 ರೂಪಾಯಿ ಆಗಿರುತ್ತೆ. 100 ಜನ ಬಂದ್ರೆ ಜಾಸ್ತಿ ಮಾಡಿದ್ರೆ 50 ರೂಪಾಯಿ ಕೊಡ್ತಾನೆ. ಅದು ಪ್ರಗತಿ ರೀ. ಎಲ್ಲವನ್ನೂ ಜನರ ಮುಂದೆ ಕಣ್ಣಿಗೆ ಮೂದಿ ಎರಚಿ ಸುಳ್ಳು ಹೇಳ್ಕೊಂಡೆ ಓಡಾಡಿದ್ರೆ ಹೆಂಗೆ? ಅದು ತಪ್ಪಲ್ವಾ? ತಪ್ಪು. ಜನರಿಗೆ ನೀವು ಮಂಗ ಮಾಡಬಾರ್ದು ದಯವಿಟ್ಟು. ಅವ್ರ ಮನೆ ಸಮಸ್ಯೆ, ಅವ್ರ ಬಟ್ಟೆ ಅವ್ರು ತೊಳ್ಕೊಳ್ಳಿ ಅಲ್ವಾ? ಯಾರನ್ನು ಉಪಯೋಗಿಸಿದಾರೆ, ಯಾರನ್ನು ಉಪಯೋಗಿಸಿಲ್ಲ ಅಂತ ಇಟ್ಕೊಂಡು ನಾವು ನೋಡಿ ಹೆಂಗೆ ನಮ್ಗೆ ಯಾಕೆ ನಮ್ಮ ನರೇಟಿವ್, ನಮ್ಮ ಆಲೋಚನೆ ಅದಿರಬಾರ್ದು. ಅವ್ರ ಮನೆ ಒಳಗೆ ಅವ್ರಿಷ್ಟ, ಅವ್ರ ಪಕ್ಷದ ಇಷ್ಟ, ನಾವ್ಯಾರು ಹೇಳೋದಕ್ಕೆ? ನೀವು ನಿಮ್ಮ ಅಭ್ಯರ್ಥಿನ ತಿಳಿಸಿ, ಆಮೇಲೆ ಎಲೆಕ್ಷನ್ಗೆ ಬರಲಿ, ನೋಡೋಣ. ಅವ್ರು ಒಳಗೊಳಗೆ ಜಗಳ ಆಡ್ತಿದ್ದಾರೆ ಹೆಂಗಿದ್ದಾರೆ ಅಂತ ನೋಡಿ. ನನಗೆ ಯಾರ ಆಹ್ವಾನ ಬಂದರೂ ನಾನು ನನ್ನ ತುಂಬಾ ಆತ್ಮೀಯ ಆಳುವ ಪಕ್ಷ ಆದ್ರೆ ಅವನನ್ನು ಪ್ರಶ್ನಿಸೋನು. ಯಾಕೆಂದ್ರೆ ಪತ್ರಿಕೋದ್ಯಮ ಇರ್ಬೋದು, ಪ್ರಜೆಗಳಿರ್ಬೋದು, ನಾವು ನಿರಂತರ ವಿರೋಧ ಪಕ್ಷವಾಗಿರ್ಬೇಕು. ಆರಿಸಿದವ್ರ ಹತ್ರ ಕೆಲಸ ಮಾಡಿಸ್ಬೇಕು. ಯಾವ ಆಧಾರದ ಮೇಲೆ ನಾವು ಹೋಗಿ ಅವ್ರಿಗೆ ಕ್ಯಾಂಪೇನ್ ಮಾಡಬೇಕು? ಅವರು ನಿಲ್ಲಿ ಮಾಡಲಿ. ನಾವು ಜನರ ಪರವಾಗಿ ಅವರ ಮಾತುಗಳಲ್ಲಿ ವೈಚಾರಿಕತೆ ಇದೆಯಾ, ಅಥವಾ ನಿರುದ್ಯೋಗ ಸಮಸ್ಯೆ ಬಗ್ಗೆ ಏನಾದ್ರು ಮಾತಾಡ್ತಿದ್ರೆ ಕೇಳ್ತೀವಿ. ಏನ್ ಯಾಕೆ ಓಟ್ ಹಾಕ್ಬೇಕು ಹೇಳಿ ಅಂತ ಕೇಳ್ತೀವಿ ನಾವು. ಅದು ನಮ್ಮ ಪ್ರಶ್ನೆ ಆಗ್ಬೇಕು ಹೊರತು ಪರವಾಗಿ ಹೋಗೋದ್ರಲ್ಲಿ ಏನಿದೆ? ನನಗೆ ಮಹಾಪ್ರಭುಗಳ ಮೇಲೆ ಕೋಪ ಇದೆ ಅನ್ನೋ ಕಾರಣಕ್ಕೆ ಅವರ ಎದುರುಗಳೆಲ್ಲ ನನ್ನ ಸ್ನೇಹಿತರಾಗೋದು ಬೇಕಾಗಿಲ್ಲ ನಮಗೆ. ನನಗೆ ಮಹಾಪ್ರಭುಗಳ ಬಗ್ಗೆ ಕೋಪ ಇರೋದು ಜನರಿಗೆ ಅನ್ಯಾಯ ಆಗ್ತಿದೆ, ನಮಗೆ ಅನ್ಯಾಯ ಆಗ್ತಿದೆಯೇ ಹೊರತು ಈ ಪಕ್ಷನ ಬೆಳೆಸ್ಬೇಕು ಅಂತಲ್ಲ. ಪಕ್ಷಗಳನ್ನ ಬೆಳೆಸೋದು ನಾವಲ್ಲ, ನಾವು ಪ್ರಜೆಗಳು. ಅವ್ರ ಕಾರ್ಯಕರ್ತರು ಅವ್ರು ಮಾಡ್ಕೊಳ್ಳಿ.
ಯಾವುದರ ಮಧ್ಯೆ ನಡೀತಿದೆ ಅನ್ನೋದಕ್ಕಿಂತ ಯಾವುದರ ಮಧ್ಯೆ ನಡಿಬೇಕು ಅಂತ ನಾವು ಹೇಳಬೇಕು. ಧರ್ಮದ ಬಗ್ಗೆ ನಡಿಬಾರದು, ಭ್ರಷ್ಟಾಚಾರದ ಬಗ್ಗೆ ನಡಿಬೇಕು, ಏನು ಕೆಲಸ ಮಾಡಿಲ್ವೋ ಅದರ ವಿರುದ್ಧವಾಗಿ ನಡಿಬೇಕು. ಇವರು ಏನೇನೋ ಹೇಳ್ತಿರ್ತಾರೆ, ಅದನ್ನೆಲ್ಲ ಹೇಳ್ಕೋಬೇಡಿ, ಹಂಗನ್ ಮಾಡಬೇಡಿ. ಸುಮ್ಮನೆ ನೀವು 11 ದಿನ 20 ದಿನ ಉಪವಾಸ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ರೆ ಯಾಕೆ ಸುತ್ತಾ ಇದ್ದೀರಿ? ಒಂದು ಪ್ರಶ್ನೆ ಮಣಿಪುರದ ಬಗ್ಗೆ ಮಾತಾಡಲ್ಲ. ಇವಾಗ ಎಲೆಕ್ಟ್ರಾಲ್ ಬಾಂಡ್ ಬಂದಿದೆ, ಇದು ಎಷ್ಟು ದೊಡ್ಡ ಹಗರಣ, ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡ್ಬೋದಲ್ಲ. ನೋಡಿ ಹಿಂಗೆ ಇದು ಅಂತಲ್ಲ, ಯಾಕಂದ್ರೆ ಕಳ್ಳರು ಅದನ್ನು ಸುಳ್ಳು ಹೇಳ್ಬಿಡೋದು. ಇವಾಗ ವಾಟ್ಸಪ್ಗಳಲ್ಲಿ ಅಲ್ಲಿ ಹೌದಂತಲ್ಲ 300 MP ಅಂತ ಹಂಗ ಕೊಡ್ತಾರೆ ಎಲೆಕ್ಟ್ರಾಲ್ ಬಾಂಡು. ಯಾರನ್ನ ಮಂಗ ಮಾಡ್ತಾ ಇದ್ರಿ ಕೂತ್ಕೊಂಡು? ಎಲ್ಲಿ ಮಂಗ ಮಾಡ್ತಾ ಇದ್ರಿ ನೀವು ಕೂತ್ಕೊಂಡು? 2019 ಕೊಟ್ಟಿದ್ರಿ, ಅದಕ್ಕೆ ಮುಂಚೆ 1 ವರ್ಷ ಕೊಟ್ಟಿಲ್ಲ. ಅದು ಹೊರಗೆ ಬಂದ್ರೆ ಎಷ್ಟು ಬೀಳುತ್ತೆ? PM ಕೇರ್ ಫಂಡ್ ಇಂದ ಹೊರಗಡೆ ಬಂದ್ರೆ ಎಷ್ಟು ಬೀಳುತ್ತೆ? ಮೊನ್ನೆ ಯಾರೋ JDUನವರು ನಮಗೆ ಗೊತ್ತಿಲ್ಲ ನಮ್ಮ ಆಫೀಸಿಗೆ ಬಂದು ಬಾಗಿಲು ಬಿಟ್ಟು ಹೋದಂತೆ. ಸ್ಯಾಂಟಾ ಕ್ಲಾಸ್ ಬಂದೇನ್ರಿ ನಿಮಗೆ? ಕ್ರಿಶ್ಚಾನಿಟಿನ ಕ್ರಿಸ್ಮಸ್ ಬಂತ ನಿಮಗೆ? ಅಂದ್ರೆ ಯಾರೋ ಬಂದು ಲಕೋಟಿನಲ್ಲಿ 10 ಕೋಟಿ ಕೊಟ್ಟು ಹೋಗ್ಬಿಡ್ತಾರ ನಿಮಗೆ? ಅದು ಯಾರ್ದು ಅಂತ ಕೇಳಲ್ವಾ? ಅದು ದಾವೂದ್ ಇಬ್ರಾಹಿಂದ, ಕಳ್ಳಂದ, ಲೂಟಿ ಮಾಡೋಂದ ಕೇಳಲ್ವಾ ನೀವು? ಎಲ್ಲ ಅವ್ರು ಕೊಟ್ಟರು ನಾವು ತಗೊಂಡ್ವಿ. ನೀವೊಂದು ಆಡಳಿತದಲ್ಲಿದ್ದು ಅವನು ಕಳ್ಳತನ ಮಾಡೋನ್ಗೆ ಮೋಸ ಮಾಡೋನು ನಿಮಗ್ ಕೊಡ್ತಿದ್ದಾನೆ ಅಂದ್ರೆ ಯಾಕೆ ಕೊಡ್ತಿದ್ಯಾ? ಯಾಕಂದ್ರೆ ನೀನು ನಿನ್ನ ಕೇಳ್ತಾ ಇದೀಯಾ? ನಿನ್ನ ಕಾಂಟ್ರಾಕ್ಟ್ಸ್ ಬೇಕು ಕೊಡ್ತಾ ಇದ್ದೀರಿ ತಾನೆ? ಹಂಗೆಲ್ಲ ಆಗಲ್ಲ. ನೀವು ತಪ್ಪು, ನೀವು ದರೋಡೆಕೋರರು, ದೇಶದ್ರೋಹಿಗಳು ನೀವು. ನಾವು ಪ್ರಜೆಗಳಲ್ಲ. ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ದೇಶದ್ರೋಹಿ ಮಾಡೋದು. ನೀವು ತಪ್ಪು ಮಾಡ್ತಿರೋದು ನೀವು ದೇಶದ್ರೋಹಿಗಳು ಅಂತ ಹೇಳಬೇಕು. ಆ ಇಶ್ಯೂಗಳ ಮೇಲೆ ಎಲೆಕ್ಷನ್ ನಡೀಬೇಕು. ಇಡಿನ ಅವ್ರಿಗೆ ಹೇಳಿದಾರಲ್ರಿ, ಇಡಿ ಇದೆ, ಚುನಾವಣೆ ಬಾಂಡ್ ಇದೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈಗ ಬಂದಿರೋ ವರದಿಗಳ ಪ್ರಕಾರ ಅವನ ಮೇಲೆ ಇಡಿ ರೇಡ್ ಆಯ್ತು. ಅದಾದ ತಕ್ಷಣ 1 ವಾರದಲ್ಲಿ ಅವನು 100 ಕೋಟಿ ಬಾಂಡ್ ತೆಗೆದ. ಆಮೇಲೆ ಇಡಿ ರೇಡ್ ಇಲ್ಲ. ಅಷ್ಟೇ ತಾನೆ? ಅಂದ್ರೆ ನೀವು ಹೆದರ್ಸ್ಕೊಂಡು ಕೂಡ ದುಡಿತಾ ಇದ್ರಿ. ಅವ್ರಿಗೂ ಕೊಡಿ, ಇವ್ರಿಗೂ ಕೊಡಿ, ನಮಗೆ ಸ್ವಲ್ಪ ಜಾಸ್ತಿ ಕೊಡಿ, ಮುಗೀತು ಕತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.